ಸ್ವಲ್ಪ ಹಿಂದಾಗ್ರಿ ಸರ್ ಹಿಂದಾಗ್ರಿ ಕಮ್ಮಿ ಸ್ವಲ್ಪ ಈ ವರ್ಷ ಕಡಿಮೆ ಸರ್ ನಮ್ಮ ಗಾಳಿ ಒಂದು 5 ವರ್ಷ ಸರಿ ಇವೆಲ್ಲ ಜ್ಯೂಸು ಸಿರಪ್ಪು ಸರಿ ಯಾವ ಶುಗರ್ ಹಾಕಿಲ್ಲಲ್ಲ ಕ್ಯಾಶ್ಯೂ ಸಿರಪ್ ಕ್ಯಾಶ್ಯೂ ಫ್ರೂಟ್ ಬರುತ್ತಲ್ಲ ಸರ್ ಸಿರಪ್ ಏನು ಫ್ರೂಟ್ಕಿಂದ ಸೊ ರೆಡಿ ಟು ಡ್ರಿಂಕ್ ಸರ್ ಇಮಿಡಿಯೇಟ್ ಯಾರಿಗೆ ಗೆಸ್ಟ್ ಬಂದರೆ 1:3 ರೇಷದಲ್ಲಿ ಹಾಕಿದ್ರೆ ಆಯಿತು ಸರ್ ಜಸ್ಟ್ ಲೈಟ್ ಕೋಲ್ಡ್ ವಾಟರಲ್ಲಿ ಹಾಕಿ and this is naturally done sir. No sir. Naturally ಹಣ್ಣನ್ನು ರೈಟ್ ಮಾಡೋದು ಡ್ರೈ ಮಾಡೋದು ಅಷ್ಟೇ ಸರ್. ವಿಶೇಷವಾದ ಒಂದು ಮೇಳಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ನಮಸ್ಕಾರ. ಗೊತ್ತಾಗಿ ಇವತ್ತು ನಾವು 10ರಿಂದ 12 ತಾರೀಕುವರೆಗೆ ನಾವು ಮೇಳ ಅಂತ ನಾವು ನಮ್ಮ ಹಾರ್ಟಿಕಲ್ಚರ್ ನರ್ಸರಿ ಇದರಲ್ಲಿ ಮಾಡ್ತಾ ಇದ್ದೀವಿ. ಎವ್ರಿ ವರ್ಷವೂ ಇದು ನಾವು ಮಾಡ್ತಾ ಬಂದಿದ್ದೇವೆ. ಬಟ್ ಈ ವರ್ಷ ನಾವು ವಿಶೇಷವಾಗಿ ನಾವಿಲ್ಲಿ ಬೆಳಗಾವಿ ಮ್ಯಾಂಗೋಸ್ ಅಂತ ಒಂದು ಬ್ರ್ಯಾಂಡ್ ನಮ್ಮ ರೈತರಿಂದ ಡೈರೆಕ್ಟ್ಲಿ ನಮ್ಮ ಕಸ್ಟಮರ್ಸ್ ನಮ್ಮ ಜನರಿಗೆ ಕೊಡುವ ಒಂದು ವ್ಯವಸ್ಥೆ ಮಾಡ್ತೀವಿ. ಇದರಿಂದ ಮಿಡಲ್ ಮ್ಯಾನ್ನು ಅದು ಕೂಡ ಏನು ಲಾಸಸ್ ಇರುತ್ತೆ ಅವೆಲ್ಲವೂ ಕೂಡ ಜಾಸ್ತಿ ಪ್ರಾಫಿಟ್ ಬರುವ ಒಂದು ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಹಾಗೂ ನಮ್ಮ ಬೆಳಗಾವಿ ಜನರಿಗೆ ಕೂಡ ಅನುಕೂಲ ಆಗಬೇಕನ್ನೋ ನಿಟ್ಟಿನಲ್ಲಿ ಬೆಳಗಾವಿ ಮ್ಯಾಂಗೋಸ್ ಅಂತ ಒಂದು ಬ್ರ್ಯಾಂಡ್ ಮಾಡಿದ್ದೀವಿ. ಇದರದ್ದು ಸದುಪಯೋಗ ನಮ್ಮೆಲ್ಲ ಬೆಳಗಾವಿ ಜನತೆ ತಗೋಬೇಕನ್ನೋದು ಒಂದು ಆಸೆ ಸರ್. ಏನು ಜೊತೆಗೆ ನಮ್ಮ ಅಲ್ಫೋನ್ಸೋ ಬೆಳಗಾವಿ ಅಲ್ಫೋನ್ಸೋಸು ಕೂಡ ಭಾಳ ಪ್ರಸಿದ್ಧವಾಗಿದೆ. ಅದಕ್ಕೆ ಒಂದು ನಮ್ಮ ಸ್ಟೇಟಲ್ಲಿ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಮ್ಮ ಬೆಳಗಾವಿ ಅಲ್ಫೋನ್ಸೋ ಬೆಳಗಾವಿ ಮ್ಯಾಂಗೋಸ್ ಕೂಡ ಒಂದು ಪ್ರಸಿದ್ಧ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಒಂದು ನಾವು ಕಾರ್ಯ ಮಾಡಿದ್ದೀವಿ. ಈ 3 ದಿವಸ 10-11 ಸರ್ ಏನಿದು ಹೋದ ವರ್ಷ ಮಳೆ ಕಡಿಮೆ ಆಗಿದೆ ಐತಿ ಜಿಲ್ಲೆಯಾದ್ಯಂತ, ಆದರೂ ಕೂಡ ಫಸಲು ಬಂದಿದೆ, ರೈತರು ಒಂದು ಚೆನ್ನಾಗಿ ಬೆಳೆದಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಇಲ್ಲ, ಒಂದು ನಡುದಲ್ಲಿ ಮಳೆ ಬಂತು, ಅದರಲ್ಲಿ ಭಾಳಷ್ಟು ಫ್ಲವರಿಂಗ್ ಎಲ್ಲವೂ ಕೂಡ ಭಾಳ ಹೋಗಿದೆ ಅಂತ ಕೂಡ ನಾವು ನೋಡಿದ್ದೀವಿ. ಈ ಸರಿ ಸ್ವಲ್ಪ ಲಾಸಲ್ಲೇ ಇದೆ. ಆದರೂ ಕೂಡ ಎಲ್ಲೆಲ್ಲಿ ಕರೆಕ್ಟಾಗಿ ಮಳೆ ಬಂದಿತ್ತು ಅವರಿಗೆಲ್ಲರಿಗೂ ಒಂದು ಕರೆಕ್ಟಾಗಿ ಅವರು ಡೈರೆಕ್ಟ್ ಗ್ರಾಹಕರಿಗೆ ಕೊಡುವ ಒಂದು ವ್ಯವಸ್ಥೆ ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡ್ತಾಯಿದ್ದೀವಿ. ಯಾರಿಗಾದರೂ ನಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ರೈತರಿಗೆ ಡೈರೆಕ್ಟ್ಲಿ ಗ್ರಾಹಕರಿಗೆ ಕಳಿಸ್ಬೇಕಂತಂದರೆ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಕೆಲಸ ಮಾಡ್ತೀವಿ. ಒಂದು ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದೆ ಕೂಡ ನಾವು ರೈತರಿಗೆ ಒಂದು ಹೆಲ್ಪ್ ಆಗುವ ಒಂದು ಅವರಿಗೆ ಕಷ್ಟದ ಕಾಲದಲ್ಲಿ ಅವರಿಗೆ ಒಂದು ನೆರವಾಗುವ ಕೆಲಸ ನಮ್ಮ ಅಧಿಕಾರಿಗಳು ಗ್ರಾಹಕರಿಗೆ
ಎಷ್ಟು ದಿವಸದ್ದು ಸುವರ್ಣ ರೇಖಾ ಅಲ್ಲಿ ಫ್ಯಾನ್ಸ್ ಹೊರಗೆ ಒರಿಜಿನಲ್ ದ್ರಾಕ್ಷಿ ಮೇಳ ಮತ್ತು ಮಾವು ಮೇಳವನ್ನು ಏರ್ಪಾಡು ಮಾಡಿದ ಜಡ್ಪಿ ಅವರು ಬಂದು ಕೆಲಸ ಉದ್ಘಾಟನೆ ಮಾಡಿದರು. ಏನಿದೆ ವಿಶೇಷ? ನಮ್ಮ ಬೆಳಗಾವಿ ನಗರದಲ್ಲಿ ಈ ಮೇ 10, 11, 12ನೇ ತಾರೀಕು 3 ದಿನ ರಜಾ ಇರೋದ್ರಿಂದ ಮತ್ತು ಎಲೆಕ್ಷನ್ ಮುಗಿದಿರೋದ್ರಿಂದ ನಾವು ನಮ್ಮ CO ಸರು DC ಸರು ಪರ್ಮಿಷನ್ ತೊಗೊಂಡು ಈ ಒಂದು ಮ್ಯಾಂಗೋ ಮೇಳ ಪ್ಲಸ್ಸು ಒಣ ದ್ರಾಕ್ಷಿ ಮೇಳವನ್ನು ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ಇದನ್ನು ಏರ್ಪಡಿಸಿದ್ದೀವಿ. ಇದರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ 12 ಫಾರ್ಮರ್ಸು ಪ್ಲಸ್ ಮಹಾರಾಷ್ಟ್ರದ 12 ಫಾರ್ಮರ್ಸು ಭಾಗವಹಿಸಿದ್ದಾರೆ. ಟೋಟಲ್ 24 ಸ್ಟಾಲ್ ಅದಾವೆ. ಇದು ನ್ಯಾಚುರಲಿ ರೈಪನ್ಡ್ ಮ್ಯಾಂಗೋ ಇದ್ದಾವೆ. ಮ್ಯಾಂಗೋ ರೈತರಿಂದ ಡೈರೆಕ್ಟಾಗಿ ಇದು ತಂದು ಇದನ್ನು ಮಾರಾಟಕ್ಕೆ ನಾವು ಏರ್ಪಡಿಸಿದ್ವಿ. ಇದೇ ರೀತಿ ಅಥಣಿಯಲ್ಲಿ ರೆಜಿನ್ ಗ್ರೇಪ್ ರೆಜಿನ್ ಮಣಕ್ ಏನಿದೆಯಲ್ಲ ಅದನ್ನು ಸಹಿತ ರೈತರಂತ ಬೆಳೆದಂತಹ ಗ್ರೇಪ್ಸನ್ನು ಅವನ್ನ ಸೈಂಟಿಫಿಕಲಾಗಿ ಅದನ್ನು ಪ್ರೊಸೆಸ್ ಮಾಡಿ ಮಣಕ್ ಮಾಡಿದಂಥ ಮಣಕನ್ನು ನಾವು ಇಲ್ಲಿ ಒಣ ದ್ರಾಕ್ಷಿನ ಸಹಿತ ಸೇಲ್ ಡೈರೆಕ್ಟ್ ರೈತರಿಂದ ಮಾಡ್ತಾ ಇದ್ದೀವಿ. ಮಾರ್ಕೆಟಿಂದ 10 ರೂಪಾಯಿ ಕಡಿಮೆ ಇದೆ. ಅದಕ್ಕೆ ಇದನ್ನು ಬೆಳಗಾವಿ ನಾಗರಿಕರು ಮತ್ತು ಬೆಳಗಾವಿ ಜಿಲ್ಲೆಯ ನಾಗರಿಕರು ಬಂದುಬಿಟ್ಟು 3 ದಿವಸ ಈ ಮ್ಯಾಂಗೋ ಮತ್ತು ಒಣ ದ್ರಾಕ್ಷಿನ ತೆಗೆದುಕೊಂಡು ಈ ಬಸವ ಜಯಂತಿ ಮತ್ತು ಶಿವ ಜಯಂತಿ ಪ್ರಯುಕ್ತವಾಗಿ ಇದನ್ನು ಅವರು ಮನೆಯಲ್ಲಿ ಹೋಳಿಗೆ ಜೊತೆ ಇದನ್ನು ಸ್ವೀಕರಣೆ ಮಾಡಿಕೊಂಡು ತಿನ್ನಬೇಕಂತ ತಮ್ಮ ಮುಖಾಂತರ ಹೇಳ್ತೇನೆ. ಇದ್ರ ಜೊತೆ ಮೇನ್ ಆಗಿ ನಾವು ಈ ವರ್ಷ ಪ್ರತಿ ವರ್ಷ ರೈತರು ನಮ್ಮ ಬೆಳಗಾವಿ ಜಿಲ್ಲೆಯ ರೈತರು ಏನು ಮಾಡ್ತಿದ್ರು ಅಂದರೆ ಮ್ಯಾಂಗೋನ ಮಿಡಲ್ ಮ್ಯಾನ್ಗೆ ಜೂನ್ ಜುಲೈದಲ್ಲೇ ಅದು ಮಾರಾಟ ಮಾಡಿಬಿಡ್ತಾರೆ. 1 ಎಕರೆಗೆ ಒಂದು 20,000 30,000 ಅದನ್ನು ಕೊಟ್ಬಿಡ್ತಾರೆ. ಅದೇ ಅವರೇನೆ ನ್ಯಾಚುರಲಿ ರೈಪಂಡ್ ಮಾಡಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ. ಈ ವರ್ಷದಿಂದ ಲಾಸ್ಟ್ ಇಯರ್ ಎಲ್ಲ ಕೊಟ್ಟಿದ್ದೀವಿ. ಬಟ್ ಅವ್ರೇನು ಹೇಳ್ತಾರೆ, ನಮಗೆ ಜಾಸ್ತಿ ಏಕರ್ಸ್ ಇರೋದ್ರಿಂದ ನಮ್ಗೆ ಅದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನಾವೆಲ್ಲ ಹೇಳಿದ್ದೀವಿ ಅವರಿಗೆ. ಯಾವ ರೀತಿ ಇದನ್ನು ಮ್ಯಾಂಗೋನ ನೀವೇ ರೈಪಂಡ್ ಮಾಡಿ ನಾವು ಈ ಥರ ಎಕ್ಸಿಬಿಷನು ಸೇಲ್ ಇಡ್ತೀವಿ, ಇಟ್ಟಾಗ ಮಾರಿದ್ರೆ 1 ಎಕರೆ ಮಿನಿಮಮ್ 4 ರಿಂದ 5 ಲಕ್ಷ ರೂಪಾಯಿ ಬರ್ತದೆ ಅವ್ರಿಗೆ. ಡಿಫ್ರೆನ್ಸ್ 20 ರಿಂದ 40,000 1 ಎಕರೆ ಕೊಡ್ತಾ ಇದ್ದಾರೆ. 4 ರಿಂದ 5 ಲಕ್ಷ ರೂಪಾಯಿ ಅವ್ರಿಗೆ ಸಿಗ್ತದೆ. ಅವರೇ ಡೈರೆಕ್ಟ್ ಬರಲಿ. ಮುಂದಿನ ದಿನದಲ್ಲಿ ಈಗ ಅದಕ್ಕೆ ರೈತರು ಮುಂದೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲ ರೈತರಿಗೆ ನಾವು ಏನು ಕನ್ವಿನ್ಸ್ ಮಾಡಿದ್ರೆ ನೀವು ಯಾರಿಗೂ ಕೊಡಕ್ಕೆ ಹೋಗ್ಬಿಡ್ರಿ, ಈ ಥರ ನಾವು ಸೇಲ 3 ದಿವಸ ಬಿಟ್ಟು 5 ದಿವಸ ಮಾಡ್ತೀವಿ, ತಾಲೂಕು ಲೆವೆಲ್ದಲ್ಲಿ ಮಾಡ್ತೀವಿ. ಅವಾಗ ಏನಾಗ್ತೈತಿ, ಅವ್ರಿಗೆ ಲಾಭ ಬಂದಂಗೆ ಅಂದಾಗ ಅವಾಗ ಏನು ಮಾಡ್ತಾರೆ ರೈತರು ಮುಂದಿನ ದಿನ ಇನ್ನೂ ಹೆಚ್ಚು ಇನ್ನೊಂದು 2 ಎಕರೆ ಮ್ಯಾಂಗೋ ಹೆಚ್ಚಾಗ್ತಾರೆ.
ಆ ರೀತಿಯಿಂದ ಅವ್ರಿಗೆ ಲಾಭ ಆಗ್ತದ. ಇದು ಒಮ್ಮೆ ಅದು ರುಚಿ ಗೊತ್ತಾಗ್ಬೇಕು ಅವ್ರಿಗೆ. ರುಚಿ ನಮ್ಮ ಬೆಳಗಾವಿ ಜನರಿಗೆ ರೈತರಿಗೆ ಅಷ್ಟೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಗೊತ್ತಿಲ್ಲ. ಅವೇರ್ನೆಸ್ ಇಲ್ಲ ಅಂತೀರಾ ಬಹುಶಃ ನೀವು? ಅವೇರ್ನೆಸ್ ಅನ್ನೋಕ್ಕಿಂತ ರೈತರಿಗೆ ಏನಾಗ್ತದೆ ಅಂದ್ರೆ ಅವರು ತಂದಿಟ್ಟು ಮಾರೋದಂದ್ರೆ ಅವ್ರಿಗೆ ಮುಜುಗುರ. ಅದನ್ನ ಮುಜುಗುರ ನೀವು ತಡ್ಕೊಡ್ರಿ. ನೀವು ಮುಜುಗುರ ಆಗ್ತಿತ್ತಂದ್ರೆ ನಮ್ದೊಂದು ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅದಾವೆ. ಅವ್ರ ಥ್ರೂನು ನಾವು ಕೆಲವೊಂದು ಹುಡುಗರಿಗೆ ನಾವು ಅವ್ರದ್ದು ಆಫೀಸರ್ಸ್ ಇರ್ತಾರೆ, ಅವ್ರ ಥ್ರೂನು ನಾವು ಇಟ್ಕೊಂಡು ಮಾಡ್ತೀವಿ. ಮಾಡ್ಸಕ್ ನಾವು ಏರ್ಪಾಡು ಮಾಡಿ ಕೊಡ್ತೀವಿ. ನಿಮ್ ಮುಜುಗುರ ಅನಿಸಿರು ಅಂತೂ ಹೇಳಿದೀವಿ. ಅವ್ರಿಗೆ ಒಂದ್ ದಿವಸಿಗೆ ಒಂದು 500-600 ರೂಪಾಯಿ ಕೊಟ್ರೆ ಅವ್ರು ನಿಂತ್ಕೊಂಡು ಮಾರಿ ಅದ್ರದ್ದು ಎಷ್ಟು ಕ್ವಿಂಟಲ್ ಹೋಗೈತಿ ಅದ್ರ ಮೇಲೆ ಅವ್ರಿಗೆ ಲಾಭ ಕೊಡಕ್ಕೆ ಹೇಳಿದ್ರೆ ಮುಂದಿನ ದಿವಸ ಎಲ್ಲ ರೈತರಿಗೆ ನಾವು ಕನ್ವಿನ್ಸ್ ಮಾಡಿದೆ. ಮುಂದಿನ ದಿವಸ ಇನ್ನೂ ಜಾಸ್ತಿ ಪ್ರಾಡಕ್ಟ್ ಬಂದು ಸೇಲ್ ಮಾಡಕ್ ರೆಡಿ ಆಗ್ತಾರೆ. ಇದ್ರ ಸದುಪಯೋಗ ಎಲ್ಲ ಬೆಳಗಾವಿ ಜನತೆ ಮತ್ತೆ ಬೆಳಗಾವಿ ಜಿಲ್ಲೆ ಎಲ್ಲ ನಾಗರಿಕರು ಬಂದು ಈ ಮ್ಯಾಂಗೋ ಎಸ್ಪೆಷಲಿ ನಮ್ಮ ಕರ್ನಾಟಕದ್ದು ಮತ್ತೆ ದೇವಗಢದ್ದು ಮತ್ತೆ ಮಹಾರಾಷ್ಟ್ರದ್ದು ತಗೋಬೇಕು. ನಮ್ಮ ಬೆಳಗಾವಿದು ಮ್ಯಾಂಗೋನು ಬಹಳ ರುಚಿಯಾಗಿದೆ. ಹೊಸದಾಗಿ ಬ್ರ್ಯಾಂಡ್ ಮಾಡಿದ್ವಿ ನಾವು CEO ಸರ್ ನಿರ್ದೇಶನ ಮೇರೆಗೆ. ಮುಂದಿನ ಒಂದು 5-6 ವರ್ಷದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗ್ತದಂದ್ರೆ ಈಗ ಹೆಂಗ್ ದೇವಗಢ ಮ್ಯಾಂಗೋ ಅಂತಾರಲ್ಲ, ಬೆಳಗಾವಿ ಮ್ಯಾಂಗೋನು ಅಂತ ಬಾಯಲ್ಲಿ ಎಲ್ಲಾರ ಬಾಯಿಗೆ ಬಂದ್ಬಿಟ್ಟು ಆ ರೈತರ ಕಾಂಟ್ಯಾಕ್ಟ್ ತಗೊಂಡು ಡೈರೆಕ್ಟ್ ಆಗಿ ರೈತರ ಮತ್ತೆ ಕಸ್ಟಮರ್ಸ್ ಡೈರೆಕ್ಟ್ ಆಗಿ ಲಿಂಕ್ ತಗೊಂಡು ಅವರಿಂದ ವ್ಯಾಪಾರ ಜಾಸ್ತಿ ಆಕತಿ. ಮುಂದಿನ ದಿನ ಆನ್ಲೈನ್ ಟ್ರೇಡಿಂಗು ಈ ತರ ಮುಂದಿನ ದಿನ ನಾವೇನ್ ಮಾಡ್ತೀವಿ, ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇರಲ್ಲ ಅವ್ರನ್ನ ರೈತರನ್ನ ಕೂಡಿಸ್ಬಿಟ್ಟು ಮೀಟಿಂಗ್ ಮಾಡೋದು ಏರ್ಪಾಟ್ ಮಾಡ್ತೀವಿ. ಬೆಳಗಾವಿ ಗ್ರಾಹಕರಿಗೆ ಯಾವ ವಿಧವಾದ ಮಾವಿನ ಸಿಗೋದಿಲ್ಲ. ಇಲ್ಲಿ ಬಂದ್ರೆ ನೀವು ಅಲ್ಫಾನ್ಸ್ ಸಿಗ್ತಾ ಇದೆ, ಕೇಸರ್ ಸಿಗ್ತಾ ಇದೆ, ಮಲ್ಲಿಕಾ ಸಿಗ್ತಾ ಇದಾರೆ, ಬಿಟ್ಕಿ ಸಿಗ್ತಾ ಇದಾವೆ. ಈ ತರ ಒಂದು 5-6 ವೆರೈಟಿ ಮ್ಯಾಂಗೋ ಇಲ್ಲಿ ಈಗಾಗಲೇ ರೈತರಿಗೆ ಒಳ್ಳೆ ತರ್ತಾ ಇದೀವಿ. ಇದ್ರ ಜೊತೆ 60 ಡಿಫರೆಂಟ್ ವೆರೈಟಿದು ನಮ್ಮ AICRP ವೆಂಗ್ರೂಲ್ ಅದೊಂದು ರಿಸರ್ಚ್ ಸ್ಟೇಷನ್ ಇದೆ ಸೆಂಟ್ರಲ್ ಗೌರ್ಮೆಂಟ್ದು, ಸಿಂಧುದುರ್ಗ ಡಿಸ್ಟಿಕ್ದು. ಅವರು ಒಂದು 54 ವೆರೈಟಿ ಡಿಫ್ರೆಂಟ್ ಮ್ಯಾಂಗೋ ಕೊಟ್ಟಿದ್ದಾರೆ ಡಿಸ್ಪ್ಲೇ ಗಿಡಕ್ಕೆ ಅವ್ರ ಫಾರ್ಮ್ದಲ್ಲಿ ಬೆಳೆದಿದ್ದು. ಅದನ್ನು ಸಹಿತ ಸಾರ್ವಜನಿಕರು ಇದನ್ನ ನೋಡ್ಬೋದಾಗಿದೆ ಇಲ್ಲಿ ಬಂದ್ರೆ. ಕಳೆದ ಸಲ ಮ್ಯಾಂಗೋ ಮೇಳದಲ್ಲಿ ಒಂದು ಪೂರೈಕೆ ವ್ಯತ್ಯಯ ಆಯ್ತು, 2 ದಿನಕ್ಕೆ ಸ್ಟಾಕ್ ಎಲ್ಲ ಖಾಲಿ ಆಯ್ತು, ಮತ್ತೆ 3 ದಿವಸಕ್ಕೆ ನೀವು ಬೇರೆ ಕಡೆ ಮತ್ತೆ ತರಿಸಿರಿ. ಹೌದು. ಈ ಸಲ ಏನಾದ್ರು ಗ್ರಾಹಕರು ಈಗ ಏನಾಗಿದೆ ಅಂದ್ರೆ ಪ್ರೊಡಕ್ಷನ್ ಸ್ವಲ್ಪ ಲಾಸ್ಟ್ ಇಯರ್ಗೆ ಸ್ವಲ್ಪ ಕಡಿಮೆ ಇದೆ. ಯಾಕಂದ್ರೆ ಮಳೆ ಅಕಾಲಿಕ ಡ್ರಾಟ್ ಇರೋದ್ರ ಕಡಿಮೆ ಇದೆ. ಬಟ್ ನಾವಿಲ್ಲಿ ರೈತರಿಗೆ ಹೆಚ್ಚು ಉತ್ತೇಜನ ಕೊಡ್ತೇವೆ. ಯಾರು ರೈತರು ನಮ್ಗೆ ರಿಜಿಸ್ಟರ್ ಮಾಡಿದ್ದಾರೆ ಅವ್ರ ಪ್ರಾಡಕ್ಟ್ ತಂದು ಮಾರಕ್ ನಾವು ಕೊಡ್ತೀವಿ ಇಲ್ಲೇ. ಅದ ಆಯ್ತಂದ್ರೆ ಏನ್ ಮಾಡಕ್ ಆಗುದಿಲ್ಲ ನಾವು. ಮತ್ತೆ ಇನ್ನೊಮ್ಮೆ ಹೇಳ್ತೀವಿ ಆಯ್ತಂದ್ರೆ ರೈತರು ತರ್ಬೇಕು. ಇಲ್ಲಾಂದ್ರೆ ಏನಾಕತಿ, ನಾವು ಹಂಗ ಬಿಡ್ತೀವಿ ಅಂತಂದ್ರೆ ಅವ್ರು ಹೋಗಿ ಸುಳ ಮಾರ್ಕೆಟ್ ತಂದು ಮಾರ್ಕೆಟ್ ತಂದು ಮಾಡ್ತಾರೆ. ಅದಕ್ಕೆ ನಾವೇನ್ ಮಾಡತ್ತೀವಿ ಅಂದ್ರೆ ಈ ರೈತರದ್ದು ರೈತರು ಯಾರದಾರ ಒರಿಜಿನಲ್ ರೈತರು ಯಾರು ನಮ್ಗೆ RTC ಕೊಟ್ಟು ನಮ್ಮ ಅಧಿಕಾರಿಗಳು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದಾರೆ ಅವ್ರದ್ದೇ ಸೇಲ್ ಮಾಡ್ತೀವಿ. ಅವ್ರದ್ದು ಆಯ್ತಂದ್ರೆ ಇನ್ನೊಂದ್ ಸ್ವಲ್ಪ ರೈತರು ನಮ್ಮ ಕರ್ನಾಟಕದಾಗ್ಲಿ ಮಹಾರಾಷ್ಟ್ರದಾಗ್ಲಿ ಯಾರು ಬೆಳೆದಾರ ತರಿಸ್ತೀವಿ. ಅದಕ್ಕೆ 3 ದಿವಸದಲ್ಲಿ ಎಷ್ಟು ಆಕತ್ತೆ ಅಷ್ಟು ಜನ ಖರೀದಿ ಮಾಡ್ರಿ. ಮುಂದಿನ ದಿನದಲ್ಲಿ ನೋಡೋಣ. ನಮ್ಮ ಬೆಳಗಾವಿ ರೈತರನ್ನ ಈಗ 90% ಬಂದಿಲ್ಲ ನಮ್ಗೀಗ, ಒಂದು 10% ಅಷ್ಟೇ ಬಂದಾರ ಈ ವರ್ಷ. ಮುಂದಿನ ವರ್ಷ 90% ಅವ್ರು ಬಂತಂದ್ರ ಇದು ಇನ್ನೂ 5 ದಿವಸ ಎಕ್ಸ್ಟೆನ್ಷನ್ ಮಾಡ್ಬೇಕಾಗತ್ತೆ ನಾವು. ಅದೇ ರೈತ ಈಗ ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್? ಇವತ್ತು ಫಸ್ಟ್ ದಿನ ಈಗ ಬಸವ ಜಯಂತಿ ಪ್ರಯುಕ್ತವಾಗಿ ಎಲ್ಲ ಮನೆಯ ಪೂಜೆ ಮಾಡ್ತಿರ್ತಾರೆ. ಸಾಯಂಕಾಲ ನೀವು 4ರಿಂದ ಅಪ್ ಟು 8:30 ಫುಲ್ ರಶ್ ಆಗ್ತದ. ಇವತ್ತು ನಾಳೆ ರಶ್ ಆಗ್ತದೆ. ನನ್ನ ಪ್ರಕಾರ ನಾಳೆ ನಾಡಿದ್ರೊಳಗೆ ಎಲ್ಲ ಖಾಲಿ ಆಗ್ತದೆ ಮಾಲು. ಮತ್ತೆ ನಾವು ತರಿಸ್ತೀವಿ ಆದಷ್ಟು. ನಮ್ಮ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಿಂದ ಎಷ್ಟಾಕೈತಿ 3 ದಿವಸದಲ್ಲೆಲ್ಲ ತರಿಸ್ತೀವಿ. ಆದಷ್ಟು ಜನರು ಬಂದು ಈ ಒಳ್ಳೆ ಮ್ಯಾಂಗೋನ ತಗೊಂಡು ರೈತರಿಗೆ ಪ್ರೋತ್ಸಾಹ ಮಾಡ್ಲಿ ಅಂತ ತಮ್ಮ ಮುಖಾಂತರ ಹೇಳ್ತೀನಿ. ನನ್ನ ಹೆಸರು ಮಾಂತೇಶ್ ಮುರುಗೋಡ್ ಅಂತ, ಡೆಪ್ಟಿ ಡೈರೆಕ್ಟರ್ ಹಾರ್ಟಿಕಲ್ಚರು. ಇವ್ರು ನಮ್ಮ ಶಮಂತ್ ಕೆ ಅಂತೇಳಿ, ಇವ್ರು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ರಾಜ್ಯ. ಇವರೆಲ್ಲ ಸೇರಿ ನಾವೆಲ್ಲ ಮತ್ತು ರೈತರು ಇವರೆಲ್ಲರೂ ನಮ್ಮ ಕೃಷಿ ಸಮಾಜದ ಅಧ್ಯಕ್ಷ ಮೌರ್ಯ ಅವರು, ಇವರು ಚಿಕ್ಕೋಡಿ ರೈತರು ಎಲ್ಲರ ಸಹಯೋಗದಿಂದ ನಮ್ಮ ಸಂಬಂಧಿ ಮತ್ತು CEO ಸರ್ DC ಸರ್ ಅವ್ರ ಮಾರ್ಗದರ್ಶನದಲ್ಲಿ ಇದನ್ನೊಂದು ಮಾಡಿದ್ದೀವಿ. ಎಲ್ಲರೂ ತಮ್ಮ ಮುಖಾಂತರ ಒಂದು ರಿಕ್ವೆಸ್ಟ್ ಏನಂದ್ರೆ ಹೆಚ್ಚಿನ ಜನರಿಗೆ ಇದನ್ನು ತಿಳಿಸಿ ಗ್ರಾಹಕರು ಬಂದು ಮ್ಯಾಂಗೋ ತಗೊಂಡು ಹೋಗುವಂಗ ತಮ್ಮ ಪಾತ್ರನೂ ಭಾಳ ದೊಡ್ಡದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.